ಎಲ್ಲಿ ಹೇಳಿ ಪ್ಲೇಸ್ ಎಲ್ಲಿ ಹೇಳಿ ಹಲಸಿನ ಮರ ಎಲ್ಲ ಉಂಟಲ್ಲ ದೈವ ಕಟ್ಟೆ ಹಾ ಹಾ ಎಲ್ಲಿ ಗೊತ್ತಾಯ್ತಾ ಮತ್ತೆ ಅಲ್ಲಿ ಅವ್ರು ಮಂಗಾಗಿ ಮಂಗಾಗಿ ನೀವು ಚಂದ ನೆಲದಲ್ಲಿ ಮಲಗಿದ್ರು ಚಂದ ಮಲಗಿದ್ರು ಸಹ ನೀನ್ ಇಷ್ಟು ಅವತಾರ ತಗೊಂಡಿದ್ದ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನು ಈ ಹಿಂದೆ ಪ್ರ್ಯಾಂಕ್ಗಳನ್ನು ನನ್ನ ಅಪ್ಪ ಅಮ್ಮನಿಗೆ ಜಾಸ್ತಿ ಮಾಡಿದ್ದು, ಬಟ್ ಈ ಸಾರಿ ನಾನು ಅಜ್ಜಿ ಮನೆಯಲ್ಲಿದ್ದೇನೆ. ಒಂದು ಸ್ವಲ್ಪ ಪ್ರ್ಯಾಂಕ್ ಮಾಡೋಣ, ಅದು ಬಿಟ್ಟರೆ ಈ ಬಿಸಿಲಿಗೆ ಬೇರೆ ಯಾವ ರೀತಿಯ ಕಂಟೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹೊರಗೆ ಹೋಗ್ಲಿಕ್ಕೆ ಅಷ್ಟು ಬಿಸಿಲಿದೆ. ತೋಟದ ಮಧ್ಯೆ ಇದ್ರೂ ಕೂಡ ನೋಡಿ ಹೆಂಗೆ ಬಿಸಿಲು ಹೊಡಿತಾ ಇದೆ ಅಂತ. ಸೊ ಇವಾಗ ಏನು ಪ್ರ್ಯಾಂಕ್ ಮಾಡ್ತಿದ್ದೀನಿ ಅಂತ ಹೇಳಿದರೆ, ತೋಟದ ಒಂದು ಸ್ಪೆಷಲ್ ಜಾಗ ಇದೆ. ಸೊ ಆ ಜಾಗಕ್ಕೆ ಹೋಗಿ ಫೋಟೋ ಕ್ಯಾಪ್ಚರ್ ಮಾಡಿ ಬಳಸ್ಕೊಂಡು ಹಂದಿ ನಮ್ಮ ತೋಟಕ್ಕೆ ಬಂದಿದೆ ಅನ್ನೋ ಥರ ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿಕೊಂಡು ಅದನ್ನು ನಮ್ಮ ಅತ್ತೆಯವರಿಗಾಗಿರ್ಬೋದು ಅಥವಾ ಅಜ್ಜನಿಗಾಗಿರ್ಬೋದು ಅಜ್ಜಿಗಾಗಿರ್ಬೋದು ತೋರಿಸಿ ಅವರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನು ನಾನು ಇವತ್ತು ಕ್ಯಾಪ್ಚರ್ ಮಾಡ್ತಾ ಇದ್ದೇನೆ. ನನ್ನ ಜೊತೆ ಸಪೋರ್ಟಿಗೆ ಮತ್ತು ಸ್ವಲ್ಪ ನಾಟಕ ಎಲ್ಲ ಮಾಡಲಿಕ್ಕೆ ಹಿಂದ್ಗಡೆ ಕೈ ಕಟ್ಕೊಂಡು ಜನ ನಿಂತ್ಕೊಂಡಿದ್ದಾರೆ. ಇವರ ಆ್ಯಕ್ಟಿಂಗ್ ಹೇಗಿರುತ್ತೆ ಅಂತ ನೋಡುವ. ಇವ್ರು ನಿಜ ಹಂದಿ ಹೇಗೆ ಬಂದಿರುತ್ತೆ ನಮ್ಮ ತೋಟಕ್ಕೆ ಆ ರೀತಿ ಆ್ಯಕ್ಟಿಂಗ್ ಮಾಡಬೇಕು. ನನಗೆ ಇವಳ ಮೇಲೆ ಸ್ವಲ್ಪ ಡೌಟ್ ಉಂಟು. ಇವಳು ಸ್ವಲ್ಪ ನಗ್ತಾಳೆ, ಅದು ಬಿಟ್ಟರೆ ಇವಳೆಲ್ಲ ಸ್ವಲ್ಪ ಭಯಂಕರ ಆ್ಯಕ್ಟಿಂಗ್ ಇವಳದು. ಹಂದಿ ಬಂದರೆ ಹೇಗೆ ಮಾಡ್ತಾರೆ? ಹಂದಿ ತೋಟಕ್ಕೆ ಬಂದರೆ ಹಾಂ ಹೆದರ್ತಾರೆ ನೋಡಿ. ಇವಾಗಲೇ ಅವಳು ಆನ್ ಸ್ಪಾಟ್ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ. ಸೊ ಬನ್ನಿ ಈಗ ಒಂದು ಫೋಟೋ ತೆಗೆಯೋಣ ಆ್ಯಂಡ್ ಥ್ರೂ ಅದಕ್ಕೆ ಹಂದಿಗಳನ್ನ ಕೂರ್ಸೋಣ. ರಿಯಾಕ್ಷನ್ ಹೇಗಿರುತ್ತೆ ಅಂತ 1 by 1 ನೋಡ್ತಾ ಹೋಗೋಣ ಬನ್ನಿ. ಎಷ್ಟು ನೀವೇಂತ ಹೇಳ್ತೀವಿ? ಅಲ್ಲೇ ಮಾಡು, ಬಲ್ಲೆ ಜಾಸ್ತಿ ಇರುವ ಪ್ಲೇಸಲ್ಲಿ ಅಲ್ಲಿ ಮಾಡುವ. ಅಂದ್ರೆ ಇಲ್ಲಿಂದ ದೂರದಿಂದ ತೆಗಿಯುವ, ಅಲ್ಲಿ ಸ್ವಲ್ಪ ಹಂದಿ ಕಾಣೋ ಥರ ಮಾಡುವ. ಸೊ ಆ ಪ್ಲೇಸ್ ತೋರಿಸು ಇದು ಹೇಗಿದೆ ಅಂತ. ಸೊ ಬನ್ನಿ ಹಾಗಾದರೆ ಅಲ್ಲಿ ಹೋಗಿ ಅದೇನಂತ ನೋಡ್ಕೊಂಡು ಈ ಜಾಗ ಅಂತಿಂತ ಜಾಗ ಅಲ್ಲ ಆಯ್ತಾ. ಒಂದು ಟೈಮು ನಾನು ನನ್ನ ಅಜ್ಜಿ ಕಟ್ಟಿಗೆ ತರಬೇಕು ಅಂತ ತೋಟಕ್ಕೆ ಬಂದಾಗ ನೋಡಿ, ಆ ಒಂದು ಪ್ಲೇಸಲ್ಲಿ ಒಂದು ದೈತ್ಯ ನಾಗರಹಾವನ್ನು ನಾನು ನನ್ನ ಅಜ್ಜಿ ಕಣ್ಣಾರೆ ಕಂಡಿದ್ದೇವೆ. ನಾನು ನನ್ನ ಅಜ್ಜಿ ಜೊತೆ ಕಟ್ಟಿಗೆ ಬಂದಿದ್ದೆ. ಆ ಹಾವು ನೋಡಿ ಅಜ್ಜಿನ ಬಿಟ್ಟು ಓಡಿ ಹೋಗಿದ್ದೆ. ನನ್ನಿಂದ ಅಜ್ಜಿ ಬಂದು ಏನಾದರೂ ಬೇಜಾರಿರಲಿಲ್ಲ, ನೀನನ್ನ ಬಿಟ್ಟು ಓಡಿ ಬಂದಿಯಲ್ಲ ಅಂತೇಳಿ ಜೋರು ಬೇಜಾರು ಪಟ್ಟಿದ್ರು. ಸೊ ಒಂದು ದೊಡ್ಡ ನಾಗರಹಾವನ್ನು ಈ ಜಾಗದಲ್ಲಿ ನಾವು ನೋಡಿದ್ವಿ. ಬಟ್ ಈಗ ಈ ಜಾಗಕ್ಕೆ ಹಂದಿ ಬಂದಿದೆ ಅಂತ ಥ್ರೂ ಇಮೇಜನ್ನು ಫಿಕ್ಸ್ ಮಾಡಿ ಅಜ್ಜಿ ಅತ್ತೆಯವರಿಗೆ ಮಂಗ ಮಾಡಬೇಕಂತಿದ್ದೆ. ನಾನು ಅಲ್ಲಿ ಮೇಲೆ ನೋಡೋದು, ಅಲ್ಲಿ ಕಂಡ್ರೆ ಅವ್ರಿಗೆ ಗೊತ್ತಾಗಬಹುದು ಅಂತ. ಸೊ ಬನ್ನಿ ಪ್ರ್ಯಾಂಕ್ ಶುರು ಮಾಡುವ. ಆ್ಯಕ್ಟಿಂಗ್ ಈಗ ಮಾಡಿದೆಯಲ್ಲ ನೀನು, ನಿಜ ಹೆದರಿದಾಗೆ ಆ ಥರ ಇರಬೇಕು ಆ್ಯಕ್ಟಿಂಗ್, ಆಯಿತಾ? ಹಾಂ, ಈಗ ಇಮೇಜ್ ಕ್ಯಾಪ್ಚರ್ ಮಾಡಿ ChatGPTಗೆ ಹಾಕಿ ಒಂದು ಸೂಪರ್ ಆಗಿರೋ ಇಮೇಜನ್ನು ರೆಡಿ ಮಾಡಿದ್ದೀನಿ. ಸೊ ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಆ ಇಮೇಜು, ನಾವು ಜನ್ರೇಟ್ ಮಾಡಿರುವಂಥ ಇಮೇಜು. ನಾಯಿಗಳಿಗೆ ತುಂಬ ಒಳ್ಳೆಯದಾಯಿತು. ಸೊ ಹಂದಿ ಬಂದಿದೆ ಅಂತ ಹೇಳೋದಕ್ಕೆ ತೋರಿಸ್ಲಿಕ್ಕಾಯಿತು. ಕನ್ನಡಿಯಲ್ಲಿ ನಮ್ಮದೆರಡು ನಾಯಿಗಳು, ಹೊಸ ನಾಯಿಗಳು, ಡಾಬರ್ ಮ್ಯಾನ್ ಮತ್ತು ಡಾಬರ್ ವುಮೆನ್ ಕೂಡ ಇದ್ದಾಳೆ. ಮೊಬೈಲ್ ಇಲ್ಲ ಉಂಟು. ಸೊ ಅದರಲ್ಲಿ ಜನ್ರೇಟ್ ಆಗಿರೋ ಇಮೇಜನ್ನು ನಾನು ಅಜ್ಜನ ಫೋನಿಗೆ ಕಳಿಸಿದ್ದೀನಿ. ಸೊ ಇದನ್ನು ಇಟ್ಕೊಂಡು ಈಗ ಪ್ರ್ಯಾಂಕ್ ಮಾಡೋದು. ಆ್ಯಂಡ್ ಇದು ನಮಗೆ ವೀಡಿಯೋ ಶೂಟ್ ಮಾಡೋಕ್ಕೆ ಬೇಕಲ್ಲ, ದಟ್ಸ್ ವೈ ನಾವು ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ನಾವು ಇದನ್ನು ತೋರಿಸಿ ಈಗ ಪ್ರ್ಯಾಂಕ್ ಮಾಡ್ತಾಯಿದ್ದೇವೆ. ಈಗ ಇವರಿಬ್ಬರು ಒಬ್ಬೆ ಹಾಕಿ ಹಂದಿ ಅಂತ ಓಡ್ತಾರೆ. ಸೊ ಅದರಿಂದ ನಾನು ಜಾಸ್ತಿ ನಾಟಕ ಮಾಡಲ್ಲ, ಗೊತ್ತಾಗ್ತದೆ ನಾನು ನಾಟಕ ಮಾಡಿದ್ದೆ. ಸೊ ಹಂದಿ ಇಮೇಜ್ ರೆಡಿ ಉಂಟು. ಸೊ ಲೆಟ್ಸ್ ಸ್ಟಾರ್ಟ್ ದ ಪ್ರ್ಯಾಂಕ್. Sit down. Good boy. Ready? 3. ಯಾರು ಫಸ್ಟ್ ಯಾರು ಪ್ಲ್ಯಾನ್ ಮಾಡುವ? ಕಿಚ್ಚು ಸೀದಾ ದೊಡ್ಡ ಕೋಳಿ ದೊಡ್ಡ
ಆಯ್ತಾ ಯಶು ನೀವು ಓಡ್ತಿಲ್ಲ ಒಟ್ಟಿಗೆ ಹಿಂದೆ ನೋಡಿದ್ದು ಫೋಟೋ ಉಂಟು ದೊಡ್ಡ ಅಂತೇಳಿ ದೊಡ್ಡ ಮಾತ್ರ ಹೋಗಿ ಓಕೆನಾ ಫೋಟೋ ನಂತರ ಇತ್ತು ನಾನು ಹಿಂದೆ ಬರ್ತೇನೆ ನಿಮ್ಮದು ರೆಡಿ ಇಲ್ಲಿಂದ ಹೋಗಿ ಯಶು ರೆಡಿ ಎಂತದಾ ಹಂದಿ ದೊಡ್ಡದಲ್ಲಿ ಲೈಟ್ ಹಾಕಿ ಓಡಿತು ಕಾಣ್ತದಾ ಅಲ್ಲಿ ಉಂಟು ಇದೆಲ್ಲ ಹೇಳಿ ಪ್ಲೇಸ್ ಎಲ್ಲ ಹೇಳಿ ಹಲಸಿನ ಮರ ಎಲ್ಲ ಉಂಟಲ್ಲ ದೈವ ಕಟ್ಟ ಹಾ ಎಲ್ಲಿ ಗೊತ್ತಾಯ್ತಾ ಮತ್ತೆ ಅಲ್ಲಿ ಇದೆ ಈಗ ಈಗ ಅಲ್ಲಿಂದ ಬಂದೆ ನಾವೀಗ ಹೋಗುವ ಓಡಿದಾಗಾಯ್ತು ನಂಗೆ ಈಗ ಕಾಣ್ತದಾ ಇಲ್ಲಿ ಮುಟ್ಟಿ ಹೊಡೆಯೋ ಮಾರೆ ನಂದೇ ನೋಡ್ರೆ ಕೈ ನಡ್ಗುತ್ತೀನಿ ನಾ ಕರೆಕ್ಟ್ ನೋಡಿದ್ದಾನೆ ಮಾರೆ ಎಷ್ಟು ಹಂದಿ ಉಂಟು ಅಲ್ಲಿ ಕೆಳಗೆ ಅಪ್ಪ ಹೋಗ ಓಡ್ತದೆ ಈಗ ಅದು ಒಬ್ಬ ಹಿಡ್ಕೊಂಡು ಬರೋ ಓಡಿ ಹಿಡ್ಲಿಕ್ಕೆ ನಾವು ದೂರದಿಂದ ತೆಗೆದು ಫೋಟೋ ಅಲ್ಲಿ ಹಂದಿ ಮಾರೆ ಇದುಂಟಲ್ಲ ಬೇಗ ಹೋಗಿ ನೋಡುವ ಹಿಡಿಬೇಡ ಇವನಿಗೆ ಹೇಳಿದ್ದಾರೆ ಎಡಿಟ್ ಮಾಡಿ ಎಂತ ಎಡಿಟ್ ಆಗ್ತದಾ ಇದು ಈಗ ಹೇಳಿ ನೋಡಿ ಅಲ್ಲ ಅಷ್ಟು ಬೇಗ ಓಡಿ ಅಲ್ಲಿಂದ ಬೊಬ್ಬೆಗೆ ಇದು ಎಷ್ಟು ದೂರ ತೆಗೆದು ಮಾರ್ರೆ ಮಾಡಿದ ಬಿಡು ಆಗ ಇಲ್ಲ ಮಾರ್ರೆ ಎಲ್ಲಿ ಅಲ್ಲಿ ಇರೋದು ನೀವು ಮೇಲಂತ ನೋಡುದು ಎಲ್ಲ ಸಿಕ್ಕಿತ್ತು ಅಂತ ಆಯ್ತು ನಾನು ಹೇಳಿದ ಈ ಬಡ್ಡೆ ಮಗಳ ಒಂದು ಸಮಸ್ಯೆ ಮಾಡ್ತಾಳೆ ಅಂತ ಆದ್ರೂ ನೀವು ಮಂಗಾಗಿದೆ ದೊಡ್ಡಮ್ಮ ಮಲ್ಕೊಂಡಿದ್ರು ರೊಪ್ಪ ಎತ್ತು ಬಂದಿದ್ದಾರೆ ಈಗ ಗೊತ್ತುಂಟ ಆರಾಮದಲ್ಲಿ ಬರ್ತಾ ಇದ್ದಾರೆ ಎಲ್ಲ ಹಂದಿ ಸಿಕ್ಕಿತ್ತು ದೊಡ್ಡ 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 ಇಡೀ ತೊಟ್ಟಾಡಿಗಳು ಆಗ್ತಿತ್ತು ಇವನು ಅಷ್ಟು ಸೀರಿಯಸ್ ತಗೊಳ್ಳೋದಿಲ್ಲ ಇವ ನೋಡಿ ನೋಡಿ ಇಂತ ಮತ್ತೆ ಸೀರೆ ಮಾಡ್ತದೆ ನಂಗೆ ಹಂದಿ ಇದ್ರೆ ಹೇಗೆ ಇಲ್ಲದಿದ್ರೆ ಹೇಗೆ ಅಂತ ಗೊತ್ತಾಗ್ತದೆ ಏನು ಮಾಡ ಏನು ಹೊಕ್ಕಡೆ ನೀವಲ್ಲ ಹೇಳ್ತಿದ್ದು ನಂದು ವಿಡಿಯೋ ಮಾಡುದಿಲ್ಲ ಅಂತ ನಾನು ಇವತ್ತು ಹೇಳಿಲ್ಲ ವಿಡಿಯೋ ಮಾಡೋದು ನಂಗೆ ಇದು ಎಷ್ಟು ಕೆಜಿ ಆಗುತ್ತೆ ಈಗ ಹೇಗೆ ಕಾಣ್ತದೆ ನಿಮಗೆ ನಿಜ ಅಂದಿದ್ದಾರೆ ಕಾಣ್ತಿಲ್ಲ ಮನೆ ಆಲ್ರೆಡಿ ಒಂಜನ ಮಾಡ ಏನು ಇದು ಹೋಗತ್ತ ಅವಳ ಬಾಜಿ ಹಾಗೆ ಇದು ಎಷ್ಟು ಕೆಜಿ ಆಗ್ಬೋದು ಒಳ್ಳೆ ರುಚಿ ಅಲ್ಲ ದೊಡ್ಡ ಹಂದಿ ದೊಡ್ಡದ ಮಂಗ ಮಾಡಿದ್ರೆ ಮತ್ತೆ ಮಾರ ಅವ್ರು ಮಂಗಾಗಿಲ್ಲ ಮಂಗಾಗಿ ನೀವು ಚಂದ ನೆಲದಲ್ಲಿ ಮಲಗಿದ್ರು ಚಂದ ಮಲಗಿದ್ರು ಮಲಗಿದ್ರೆ ಸಹ ನೀನ್ ಇಷ್ಟು ಅಬತರ ಅಂತ ತಿಳ್ಕೊಂಡಿದ್ದ ವಿಡಿಯೋ ಇವ್ನ ನೋಡಿ ಈಗ ಈಗ ಇವ್ರು ಚಂದ ಮಲಗಿದ್ರು ಒಂದು ಬಂದಿದ್ದಾರೆ ಓಡಿ ನಾನು ಯಾಕೆ ಬಂದು ಹೇಳ್ಬೇಕು ಇವರೆಲ್ಲ ಓಡಿ ಬಂದು ಎಂತ ಇರುದು ದೊಡ್ಡ 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 ಏ ಹೆಜ್ಜೆ ಎಂತದ
ಎಲ್ಲಿ ಹೋದದು? ಇಷ್ಟೊತ್ತು ಯಾಕೆ? ಹಾಂ, ತಲೆಗಿರ್ಬೋದು ಯಾಕ? ಹಾಂ, ಇಷ್ಟು ಲೇಟ್ ಏನು? ಹಾಂ, ಹೆಜಯ್ ಅದು ಇಟ್ಕೊಂಡು ಬಾಬು, ಅದೆಲ್ಲ ಇಟ್ಕೊಂಡು ಬಾಬು. ಹೆಲ್ಪರ್ ಇವತ್ತು ನೀನು. ಆಯ್ತು, ಅದೆಂತ? ಅದೆಲ್ಲ ಲಾಗ್ ಮಾಡ್ತಿದ್ದಿ ಅಲ್ಲ? ಇಲ್ಲಪ್ಪ, ಇದಾ ಕೈ ನೋವು, ಅದಕ್ಕೆ ಮೊಬೈಲ್ ಹೀಗೆ ಇಟ್ಕೊಂಡಿದ್ದು. ಇಲ್ಲ ವ್ಯಾಕ್ಯೂಮ್ ಪಂಪ್ ಅಂತ ಹೇಳ್ತಾರೆ ಅದಕ್ಕೆ. ನಿಮಗೆ ಹೇಳಿದ್ರೆ ಅರ್ಥ ಆಗಿದೆ. ಬಾ ಜ್ಯೂಸ್ ತಂದ್ಯಾ ಮಾರೆ? ಕುಡಿದ್ರಷ್ಟೇ, ಹಾಂ, ಅದನ್ನ ಕುಡಿದ್ರಷ್ಟೇ ಮುಗಿದ ಕತೆ ಇವತ್ತೇ ಲಂಡನ್ಗೆ ಒಂದೇ ದಿನ. ಈಗ ಲಂಡನ್ ಸ್ವಲ್ಪ ಬಾರಿ ಉಂಟಲ್ಲ, ನಿನ್ನೆ ಬ್ಲಾಗ್ ಕೆಲಸ ಲಂಡನ್ ಅಂತ ಯಾರು ಹೇಳ್ತಾರೆ. ಮಾರ ಬೆಂಕಿ ಹೊಟ್ಟಿಗೆ ನಂದಿದ್ರಲ್ಲಿ ಸಿಗರೇಟ್ ಹೇಳಿದ್ಯಾ, ಅದಕ್ಕೆ ಇಟ್ಕೊಂಡಿದ್ಯಾ? ಓ ದೇವ್ರೆ, ನಂದಿದ್ರಲ್ಲಿ ಹಾ ನಿನ್ನೆದು ನಮ್ಮನಿಗೆ ಹೇಳ್ತೇನೆ ತಡಿ. ಬೆಂಕಿ ಬೆಟ್ಟಿಗೆ ಸಿಕ್ತು. ಹಂಗೆ ಅಂತ ನೀನು ಹೇಳ್ತೀಯಲ್ಲ ಅದಕ್ಕೆ. ನಾನು ಹೇಳಿಲ್ಲ ಇದು ಅದು ತನ್ನಿ ಸರಿ ಒಳಗೆ. ಅದೆಂತದ ಐಸ್ ಕ್ಯೂಬಾ? ಐಸ್ ಕಿದಾ ಅದು? ಇಟ್ಕೊಳ್ಳಿ. ಹಾಂ, ದಟ್ ಅಜಯ್ ಬಂದ, ಬಾಳೆಹಣ್ಣು ತರಲಿಲ್ಲ. ಹಾಂ, ಹೇಳಿ ಎಂತಾದ್ರು. ಅಜಯ್ ಅವನಮ್ಮ ಬಾಯಿ ಮುಚ್ಚಲಿಕ್ಕೆ ಹೇಳಿದ್ರು, ಅದಕ್ಕೆ ಬಾಯಿ ಮುಚ್ಚ. ದೊಡ್ಡ ಹಂದಿ ಬಂದಿದೆ ಹೇಳಿ ಅಜಯ್ಗೆ, ನೀವಾದ್ರೆ ಹೇಳಿ ದೊಡ್ಡ ಪ್ಲೀಸ್. ಹಂದಿ ಬಂದಿದೆ ಹೇಳಿ. ಭಯಂಕರ ನಾಟಕವಾರ ಗೈಸ್. ಹಂದಿದ್ದು ಸ್ವಲ್ಪ ಸೈಡ್ಗೆ ಇಟ್ಟು ಈಗ ನಮ್ಮದು ಹಸಿವಾಗ್ತಿದೆ. ಹಂದಿ ತೋಟಕ್ಕೆ ಬರೋದೆಲ್ಲ ಕಾಮನ್, ಬಟ್ ಈ ಥರದೊಂದು ಹಂದಿ ಈ ಥರದ್ದು ಒಂದು ಮನುಷ್ಯರಿಗೆ ಹಸಿವಾಗೋದು ಕಾಮನ್ ಆಗಿರುವಾಗ ಸೊ ಏನು ಮಾಡೋದು, ಶಿಕ್ಷೆ ಕೊಟ್ಟಂಗಾಗಿದೆ. ಓಕೆ, ಇದು ತಗೊಂಡ್ ಬಾ. ನನ್ಗೆ ಗೊತ್ತಿತ್ತು ಇದಕ್ಕೆ ಆಗುದಿಲ್ಲ ಅಂತ, ಬಟ್ ಈಗ ನಾವು ತೋಟಕ್ಕೆ ಹೋಗ್ತಾ ಇದ್ದೇವೆ. ತೋಟಕ್ಕೆ ಎತ್ಬೇಡ. ಸಾರಿ, ರೋಡಿಗೆ ಹೋಗ್ತಾ ಇದ್ದೇವೆ, ನಮ್ಮ ನೀವಲ್ಲಿ ಮುಂದೆ ಹೋಗಿ. ಅಜ್ಜಿ ಮನೆ ದಾರಿಗೆ. ಅಲ್ಲಿ ಪೆಜಕಾಯಿ ಉಂಟು, ಪೆಜಕಾಯಿ ಕೊಯ್ಯೋ ಬನ್ನಿ. ಇದು ಸಿಹಿ ಉಂಟು. ಅಯ್ಯೋ ಆಗಲ್ಲ ಅದರಲ್ಲಿ ಸಣ್ಣದು. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಒಂದು ಮಾತು ಹೇಳ್ತಾರೆ. ಬಟ್ ಅದರೊಳಗಿರೋದು ಈ ಥರ, ಆದರೆ ಅದು ಕೆಳಗೆ ಬಂದು ನಾವು ಓಪನ್ ಮಾಡಿ ತಿನ್ನಬೇಕು. ಬಟ್ ಇದು ಮೇಲೆ ಓಪನ್ ಆಗಿ ನಮ್ಮ ಅರ್ಧ ಜೀವ ಮಾಡಿಬಿಟ್ಟಿದೆ. ಅಷ್ಟರದಲ್ಲಿ ಆಗಲ್ಲ ಅಂತ ಒಂದು ಮಾತಿದೆಯಲ್ಲ, ಹಾಗೆ ಹಸಿವು ಆಗ್ತಿದೆ. ಬಟ್ ಈತ ಕೈ ಹಿಡಿಲಿಲ್ಲ. ಈಗ ಅಜ್ಜನ ಹತ್ರ ಕೇಳಿಕೊಂಡು ಜೀಗುಜ್ಜೆ ಬೆಳೆದಿದ ಅಂತ ನೋಡಿ ಅದನ್ನ ಕೊಯ್ಬೇಕು. ಅಪ್ಪ ನಡೀಲಿಕ್ಕೂ ಆಗ್ತಿಲ್ಲ. ಅದನ್ನ ಬೆಳೆದಿದ್ರೆ ಮಾತ್ರ ಕೊಯ್ಬೇಕು, ಇಲ್ಲದ್ರೆ ಅಜ್ಜ ಬೈತಾರೆ. ಸೊ ಅದನ್ನು ಕಟ್ ಮಾಡಿ ಪೋಡಿ ಮಾಡಬೇಕು. ಅಜಯ್ ಮಾಮ ಇದ್ದಾನೆ, ಹೆಲ್ಪ್ ಮಾಡ್ತಾನೆ. ನೋಡೋಣ ಬನ್ನಿ. ಕತ್ತಿ ಇಡ್ಲಿಕ್ಕೆ ಪೋಡಿ ಮಾಡಲಿಕ್ಕೆ ಎಣ್ಣೆ ಉಂಟಾ ಅಂತ ಹೇಳೋ ಚರ್ಚೆ. ನೋಡು ಅಜ್ಜ ಬೆಳೆದಿದ ಅಂತ ಒಂದು ಹೇಳಿ. ಆಗ ಉಂಟು ಅಂತ ಹೇಳಿದೆ ಅವರು. ನಾನು ಸಹ ಹೇಳಿದೆ ಉಂಟಂತ. ಹಾಯ್ ಗೈಸ್, ನೀವು ನೋಡ್ತಿದ್ದೀರಾ ನಮ್ಮ ವಿಜಯ ಗೌತಮ್ ಹೆಗ್ಡೆ. ಈಗ ಜಿಗುಜ್ಜೆ ಪೋಡಿ ಮಾಡ್ತಿದ್ದಾರೆ ನೋಡಿ. ಜೀಗುಜ್ಜೆ ಮಾರಾನೆ ಎಷ್ಟು ದೊಡ್ಡದಾಗಿದ್ದಾನೆ. ಈಗ ಬನ್ನಿ ಗೈಸ್, ನಾವೀಗ ಜೀಗುಜ್ಜೆ ಕೊಯ್ಯೋಣ. ಅಜ್ಜ ಇದು ನೋಡಿ, ನಾನು ಕತ್ತಿಟ್ಟಿದ್ದು ನೋಡಿ. ಒಂದು ಸಣ್ಣ ಅದಾದ ಕೋಲ್ ಸ್ಟ್ರೈಟ್ ಇನ್ನು ಸಹ ಓರೆ ಹೋಗ್ಲಿ ಸ್ವಲ್ಪ ಈಚೆ ಆಚೆ ಸೈಡ್ ಎಂತ ಮುಂದಲ್ಲ ಮೇಲೆ ಮೇಲದಿಗೆಲ್ಲು ಆ ಸೈಡ್ ಅನ್ನಿ ಅದಕ್ಕಿಂತ ಅವರಿಬ್ರು ತೋರಿಸೋದು ಅವರಿಗೆ ಬಿಟ್ಟರೆ ನಮಗೆ ಯಾರು ಕಾಣ್ತಿಲ್ಲ. ಅವ್ರೊಮ್ಮೆ ತೋರಿಸ್ ಮಾರೆ ಅವ್ರನ್ನ.
ನೀವೆಂತ ಆಕಾಶದ ಯಾವ್ದು ಹೇಳ್ತಿದ್ದೀರಾ ಅಥವಾ ಮರದ್ದು ಹೇಳ್ತಿದ್ದೀರಾ? ಬೇಗ ಅಷ್ಟು ಪೋಡಿ ಅಲ್ಲ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ನಾನು ಮಾಡಿ ಅಂತ ಹೇಳೋದು. ಬಟ್ ಈ ದೊಡ್ಡನಿಗೆ ಪೋಡಿ ಅಂದರೆ ತುಂಬಾ ಇಷ್ಟ, ಹಾಗಾಗಿ ನಾವು ಈಗ ಪೋಡಿ ಮಾಡ್ತಿರೋ ದೊಡ್ಡನಿಗೋಸ್ಕರ. ಸೊ ಹೌದಾ ಇವ್ರದೊಂದು ಗೈಸ್ ಓಡಿ ಹೋದ ನನ್ನ ಮಾಮ ಅಜಯ್ ಅಂತ ಹೇಳಿ. ಸೊ ನಮ್ಮ ಮಾಲಾಡಿ ಸ್ವಲ್ಪದ ಬೈಲ್ ಹತ್ರ ಬಸ್ ಸ್ಟ್ಯಾಂಡ್ ಏನಿದೆ ಅದರ ಅಪೋಸಿಟ್ ಅಲ್ಲಿ ಗಮನ್ ಕೂಲ್ ಕೇರ್ ಅಂತ ಹೇಳುವಂತ ಒಂದು ಶಾಪ್ ಅನ್ನ ಮಾಡಿದ್ದಾರೆ. ಸೊ ಅದ್ರ ಕೆಲಸ ಏನಂತ ಹೇಳಿದ್ರೆ ಇವರು AC, ಫ್ರಿಡ್ಜ್ ಆಗಿರ್ಬೋದು ಆ್ಯಂಡ್ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಇವರು ರಿಪೇರಿ ಮಾಡ್ತಾರೆ. ಮೈನ್ ಥಿಂಗ್ ಆಗಿ ನಿಮ್ಮ AC ಮತ್ತು ರೆಫ್ರಿಜಿರೇಟರ್ ಆಗಿರುತ್ತೆ. ಆ್ಯಂಡ್ ಬೇರೆ ಎಲೆಕ್ಟ್ರಾನಿಕ್ಸ್ ಯಾವುದೇ ವಿಚಾರಗಳಿದ್ರು ಕೂಡ ನಿಮ್ಗೆ ಏನೋ ಡೌಟ್ಸ್ ಇದ್ದರೆ ಅಜಯ್ ಅವ್ರ ಹತ್ರ ಕೇಳ್ಬೋದು. ಈಗ ನಮ್ಮ ಅಜ್ಜಿ ಮನೆಯದ್ದೇ ಹಾಳಾಗಿರೋ ಫ್ರಿಡ್ಜ್ ಸರಿ ಮಾಡ್ತಾ ಇದ್ದಾನೆ. ತುಂಬ ಟೈಮ್ ಹಿಡಿಯುತ್ತೆ ಎಲ್ಲ ಕೆಲಸ ಮಾಡಲಿಕ್ಕೆ, ಯಾಕಂತೇಳಿ ಸ್ವಲ್ಪ ಡೆಲಿಗೇಟೆಡ್ ಆಗಿರುವಂಥದ್ದು ಮತ್ತು ತುಂಬ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗುತ್ತೆ. ಬಟ್ ಕೆಲಸ ಸೂಪರಾಗಿ ನೀಟಾಗಿ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಕೂಡ ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಅಥವಾ AC ಯಾವುದಾದ್ರೂ ಹಾಳಾಗಿದ್ದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಅಜಯ್ದು ನಂಬರನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹಾಕಿರ್ತೇನೆ ಆ್ಯಂಡ್ ಅವರ ಕಾರ್ಡ್ ಕೂಡ ನಿಮಗೆ ಇಲ್ಲಿ ಪಿನ್ ಮಾಡಿರ್ತೀನಿ. ಸೊ ನಿಮ್ಮ ಮನೆಯಲ್ಲಿ ಕೂಡ AC ಅಥವಾ ಫ್ರಿಡ್ಜ್ ಏನಾದರೂ ರಿಪೇರಿಗೆ ಬಂದರೆ ಒಂದು ಕಾಲ್ ಮಾಡಿ ಆಯಿತಾ. ಯಾವ್ದು ಪಾತ್ರೆ? ಒಂದು ಪಾತ್ರೆ ಕೊಡ, ನಾನು ನೋಡ್ತಾ ಇದ್ದೇನೆ. ಕೊಡ. ನಾವು ಪೇಟೆಯಿಂದ ಹೋಗಿ ಬರಬೇಕಷ್ಟೊತ್ತಿಗೆ ಪೋಡಿ ಎಲ್ಲ ರೆಡಿಯಾಗಿದೆ, ಚಹಾ ಪೋಡಿ ತಿಂತಾ ಇದ್ದೇವೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆ್ಯಂಡ್ ಸಣ್ಣದೊಂದು ಪ್ರ್ಯಾಂಕ್ ಕೂಡ. ಸೊ ಈ ವಿಡಿಯೋ ನೀವು ನೋಡಿ ಎಂಜಾಯ್ ಮಾಡಿರ್ತೀರಾ. ಸರಿ, ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್ ಬಾಯ್.